ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಕೆಂಪೇಗೌಡರು ಕೇವಲ ಒಬ್ಬ ಪಾಳೆಗಾರನಾಗಿರದೆ ತಮ್ಮ ದಾರ್ಶನಿಕ ಯೋಜನೆಗಳು, ಸಮರ್ಥ ಆಡಳಿತ ಮತ್ತು ಸಾಮಾಜಿಕ ಕೊಡುಗೆಗಳ ಮೂಲಕ ಇಂದಿಗೂ ಸ್ಮರಣೀಯರಾಗಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಬಸವಪಟ್ಟಣ ಬಿಎಂ ಆನಂದ್ ತಿಳಿಸಿದರು. ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಶುಕ್ರವಾರ ನಾಡಪ್ರಭು ಕೆಂಪೇಗೌಡ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅವರ ಜಯಂತಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಬಸವಪಟ್ಟಣ ಬಿಎಂ ಆನಂದ್ ರವರು ಬೆಂಗಳೂರಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಅಸಾಧಾರಣವಾದುದು. ಅವರ ಆದರ್ಶ ತತ್ವಗಳನ್ನು ಇಂದಿನ ಯುವ ಪೀಳಿಗೆ ಗಮನದಲ್ಲಿಟ್ಟುಕೊಂಡು ಅವರಂತೆ ನಾಡು ನುಡಿಗೆ, ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಹೇಳಿದರು. ಹಿಮಾಚಲ ಪಂಚಾಯಿತಿಯಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಿಸ್ತಾರೆ. ಅದರ ಅಂಗವಾಗಿ ಎಲ್ಲರಿಗೂ ಮೊದಲನೇದಾಗಿ ಶುಭಾಶಯಗಳನ್ನು ನೀಡುತ್ತಾ ಕೆಂಪೇಗೌಡ ಜಯಂತ್ಯೋತ್ಸವ ಶುಭಾಶಯಗಳನ್ನು ನೀಡುತ್ತಾ ನಮ್ಮ ಕೆಂಪೇಗೌಡರಾದಂಥ ಮಾಗಡಿ ಕೆಂಪೇಗೌಡರಂತೆ ಹೆಸರುವಾಸಿಯಾಗಿ ಬೆಂಗಳೂರನ್ನು ಬಹಳ ಅತ್ಯುತ್ತಮವಾಗಿ ಅಭಿವೃದ್ಧಿಪಡಿಸೋದು ಅವರ ಬಹಳ ದೂರದೃಷ್ಟಿ ಇಟ್ಕೊಂಡಿದ್ದು. ಅವತ್ತಿನ ಕಾಲದಲ್ಲಿ 4 ದಿಕ್ಕಗಳಲ್ಲಿ 4 ಗಡಿಗಳನ್ನು ಗುರುತಿಸಿದ್ರು. ಇವತ್ತು ಅದಕ್ಕಿಂತ ಮುಂದೆ ಹೋಗಿ ಭಾಳಷ್ಟು ವಿಸ್ತಾರವಾಗಿದೆ. ನಮ್ಮ ಇಲ್ಲಿ ಆವತಿ ತನಕ ಇರ್ಬೋದು, ಆನೇಕಲ್ ಅಲ್ಲಿ ತನಕ ಗುರುತಿಸಿದ್ದು. ಆದರೆ ಇವತ್ತು ಅದಕ್ಕಿಂತ ಮುಂದೆ ಹೋಗಿದೆ. ನಮ್ಮ ದೇಶದಲ್ಲಿ ನಮ್ಮ ಬೆಂಗಳೂರು ಇವತ್ತು ಒಂದು ಹೆಚ್ಚು ಯಶಸ್ವಿಯಾಗಿ ಹೆಚ್ಚು ಅಭಿವೃದ್ಧಿ ನಗರವಾಗಿರೋ ಕಾರಣ ಅದರಲ್ಲಿ ಕೆಂಪೇಗೌಡರ ಸಾಧನೆ ಭಾಳ ದೊಡ್ಡದಿದೆ. ಅವರು ಹಾಕಿಕೊಟ್ಟಂಥ ಅಡಿಪಾಯದಿಂದ ಇವತ್ತು ನಮ್ಮ ನಗರ, ಬೆಂಗಳೂರು ನಗರ ಇಷ್ಟು ಅಭಿವೃದ್ಧಿಯಾಗಿದೆ. ಕೆಂಪೇಗೌಡರು ಬರೀ ಒಂದು ಜಾತಿಗೆ ಸೀಮಿತವಾಗಿ ಅವರು ಬೆಂಗಳೂರು ನಗರವನ್ನು ಕಟ್ಟಲಿಲ್ಲ. ಎಲ್ಲ ಜಾತಿಯವರು, ಎಲ್ಲ ದೇಶ ವಿದೇಶಗಳಿಂದ ಬಂದು ಇವತ್ತು ನಮ್ಮ ಬೆಂಗಳೂರಲ್ಲಿ ನೆಲೆ ಕಂಡುಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೆಂಪೇಗೌಡರು ಇದೆ. ಅದಕ್ಕೋಸ್ಕರ ಅವರ ಜಯಂತ್ಯೋತ್ಸವ ಎಲ್ಲರಿಗೂ ಶುಭಾಶಯ ಹೇಳ್ತಾ ಪ್ರತಿ ವರ್ಷ ಇದೇ ಥರ ಆಚರಿಸಿ ಅವರ ಹೆಸರು ಸದಾಕಾಲ ಚಿರವಾಗಿರುವಂಥ ನಾವು ಪ್ರಯತ್ನ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ ಮುನ್ರಾಜು ಅವರು ಕೆಂಪೇಗೌಡರು ದಕ್ಷ ಹಾಗೂ ದೂರದೃಷ್ಟಿಯ ಆಡಳಿತಗಾರರಾಗಿದ್ದರು. ಆಗಿನ ಕಾಲದಲ್ಲೇ ಬೆಂಗಳೂರಿನ ಆಡಳಿತ ಹೇಗಿರಬೇಕೆಂದು ಅರಿತು ವೃತ್ತಿ ಆಧಾರಿತವಾಗಿ ನಗರದ ಪೇಟೆ, ಚಿಕ್ಕಪೇಟೆ, ಬಳೆಪೇಟೆ ಸೇರಿದಂತೆ ಅನೇಕ ಪೇಟೆಗಳನ್ನು ತಮ್ಮ ಆಡಳಿತಾವಧಿಯಲ್ಲಿ ನಿರ್ಮಿಸಿದ್ರು. ಅವರ ಆಡಳಿತ ನಮಗೆಲ್ಲರಿಗೂ ಮಾದರಿ ಎಂದು ತಿಳಿಸಿದ್ರು. ಮಳಮಾಚನಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯದಲ್ಲಿ ಕೆಂಪೇಗೌಡ ಜಯಂತಿ ಹಮ್ಮಿಕೊಂಡಿದ್ದು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈಗ ಕೆಂಪೇಗೌಡ ಜಯಂತಿಯನ್ನು ಕೆಂಪೇಗೌಡರು ಅವ್ರದ್ದೇ ಆದ ಮಹತ್ವವನ್ನು ಹೊಂದಿದ್ದು, ಬೆಂಗಳೂರನ್ನು ಕಟ್ಟಿ ಬೆಳೆಸಿದಂತಹ ಕೆಂಪೇಗೌಡರು ಅವರು ಅನಾದಿ ಕಾಲದಿಂದಲೂ ಅವ್ರದ್ದೇ ಆದ ಇತಿಹಾಸ ಇದೆ. ಅವರು ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಅವರು ಅವ್ರ ಆಳ್ವಿಕೆ ನಡೆಸಬೇಕಾದ್ರೆ, ಬೆಂಗಳೂರನ್ನ ಕಟ್ಟಬೇಕಾದ್ರೆ ಅವರು ಅನೇಕ ಕಡೆ ಹೋಗಿ ವಿಜಯನಗರ ಸಾಮ್ರಾಜ್ಯ ಅರಸರ ಕಡೆ ಹೋಗಿ ಕೃಷ್ಣದೇವರಾಯರ ಸಹಾಯದಿಂದ ಕಟ್ಟಿದ್ದಾರೆ ಬೆಂಗಳೂರನ್ನು. ಅವಾಗ ಅವರು ತಮ್ಮನಾದವರು 50,000 ವರಹಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು ಸಾಮಾಜಿಕವಾಗಿ ಬಂದಂಥ ಸರಕುಗಳಿಗೆ ಅನುಗುಣವಾಗಿ ಅವರು ಚಿಕ್ಕಪೇಟೆ, ದೊಡ್ಡಪೇಟೆ, ಬಳೆಪೇಟೆ ಹೀಗೆ ಅನೇಕ ರೀತಿ ವಿಂಗಡಣೆ ಮಾಡಿದ್ದಾರೆ. ಯುವ ಮುಖಂಡ ಶ್ರೀಕಾಂತ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಹಾಕಿಕೊಟ್ಟಿರುವ ಹಾದಿಯಲ್ಲೇ ನಡೆದು ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕೆಂದು ತಿಳಿಸಿದರು. ಇವತ್ತು ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿ ಶುಭಾಶಯ ನಾಡಪ್ರಭುಗಳಾದಂಥ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು. ಅವರ ದೂರದೃಷ್ಟಿ ಇವತ್ತೆಲ್ಲರಿಗೂ ಆದರ್ಶವಾಗಿರಬೇಕು. ಅವರು ಮಾಡುವಂಥ ಕೆರೆ ಅಭಿವೃದ್ಧಿ ಆಗಲಿ, ರಸ್ತೆಗಳ ಅಭಿವೃದ್ಧಿ ಆಗಲಿ, ಎಲ್ಲ ಜಾತಿ ಧರ್ಮಗಳಿಗೂ ಸೇರಿ ನಗರ ನಿರ್ಮಿಸಿದ್ರು. ಆದ್ದರಿಂದ ಇವತ್ತು ಸುಮಾರು ಕೋಟ್ಯಾಂತರ ಜನ ಅಲ್ಲಿ ಬಂದು ಜೀವನ ಮಾಡ್ತಿದ್ದಾರೆ, ಹೊಸ ಜೀವನ ಕಟ್ಕೊಂಡಿದ್ದಾರೆ. ಸೊ ಹಂಗಾಗಿ ಅದನ್ನೇ ನಾವೆಲ್ಲರೂ ಆದರ್ಶವಾಗಿ ತಗೊಂಡು ಮುಂದುವರಿಬೇಕಾಗಿ ವಿನಂತಿ. ಇದೇ ವೇಳೆ ಸಿಹಿ ವಿತರಣೆ ಮಾಡಿ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಾ, ಕಾರ್ಯದರ್ಶಿ ತಿಮ್ಮೇಗೌಡ, ಬಿಲ್ ಕಲೆಕ್ಟರ್ ಸುರೇಶ್, ಸದಸ್ಯರಾದ ಎಂಸಿ ರಾಜಶೇಖರ್, ವಿಜಯಲಕ್ಷ್ಮಿ, ಗೋಪಾಲ್, ಸುಧಾ, ಬಸವರಾಜ್, ಶ್ಯಾಮಲಮ್ಮ, ಜಯಮ್ಮ, ನಾಗೇಶ್, ನಾಗರಾಜ್, ಮಂಜುಳಾ, ಉಮಾದೇವಿ, ಗ್ರಾಮದ ಹಿರಿಯ ಮುಖಂಡರು ಎಂಸಿ ಜಗದೀಶ್, ಮುಖಂಡರಾದ ದೇವರಾಜ್, ರಾಮಚಂದ್ರಾಚಾರಿ, ಬೈರೇಗೌಡ, ಕೇಶವ, ರಾಮದಾಸ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಎನ್ಆರ್ಎಲ್ಎಂ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ಇಲ್ಲಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಹಿಂದೆ ನಮ್ಮ ಪಾಳ್ಯಗಾರರಾಗಿದ್ದಂಥ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಅತ್ಯುನ್ನತ ರೀತಿ ಎಲ್ಲ ಜಾತಿಗಳಿಗೂ ಅನುಕೂಲ ಆಗೋ ಥರ ಮಾಡಿ ಅದನ್ನು ಕಟ್ಟಿದ್ದಾರೆ. ಅದೇ ರೀತಿ ಇವತ್ತು ಎಲ್ಲ ಬೀದಿಗಳಲ್ಲೂ
ಅವರ ಹೆಸರಿರೋ ಥರ ಮಾಡಿದ್ದಾರೆ. ಆಗ ಬೆಂಗಳೂರು ನಗರ ಬೆಳೆಯೋದಕ್ಕಂತ 4 ಕಡೆ 4 ಗೋಪುರಗಳನ್ನು ಮಾಡಿದರು. ಆ ಗೋಪುರಗಳು ಇವತ್ತು ದಾಟಿ ಬೆಂಗಳೂರು ನಗರ ಬೆಳೆದಿದೆ. ಅದು ಅವರ ಆಗಿನ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಬೆಂಗಳೂರು ನಗರ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋದಕ್ಕೆ ಅನುಕೂಲ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಜಾತಿಗಳಿಗೂ ಸಮಾನ ಹಕ್ಕು ಕೊಡಬೇಕು ಅಂತೇಳಿ ಆವತ್ತೇ ಅವರು ನಿರೂಪಿಸಿದ್ದಾರೆ. ಅದರಂತೆ ಇವತ್ತು ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದನೂ ನಡೀತಾ ಇದೆ ಕಾರ್ಯಕ್ರಮ. ಅದು ಎಲ್ಲ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ ರೀತಿ ನಮ್ಮ ಹಳ್ಳಿಗಳಲ್ಲೂ ಅದನ್ನು ಆಚರಿಸ್ಬೇಕು ಅಂತ ಈಗ ನಾವು ನಡೆಸ್ತಾ ಇರೋದ್ರಿಂದ ಎಲ್ರಿಗೂ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದು ಮಾಡ್ತೀವಿ.